ಇದೆ ಬಾಯೆಲ್ಲ. ಆ ಘಾಟ್ಗೆ ನನಗೆ ಕಣ್ಣಲ್ಲೂ ಕೂಡ ನೀರು ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ನನಗೆ ಒಂದು ರಿಕ್ವೆಸ್ಟ್ ಬಂದಿತ್ತು, ಮ್ಯಾಮ್ ಟೂತ್ ಬ್ರಷಿಂಗ್ ಚಾಲೆಂಜ್ ಮಾಡಿ ಆಕ್ಸೆಪ್ಟ್ ಮಾಡಿ ಅಂತ. ಮಾಡಿದ್ದೀನಿ, ಇವತ್ತು ನಾನು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾವುದೇ ಆಗಲಿ ನಾವು ಫಸ್ಟ್ ಟೈಮ್ ಮಾಡಬೇಕಂದ್ರೆ ಹಾಗೆ ಅಲ್ವಾ. ಬ್ರಷ್ ಎಲ್ಲ ಮಾಡಾದ್ಮೇಲೆ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಹತ್ರ ಹಂಚ್ಕೋತೀನಿ. ಗೊತ್ತಲ್ಲ, ನಾನು ಯಾವುದೇ ಆದರೂ ಕೊನೆಯಲ್ಲಿ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಹಂಚ್ಕೋತೀನಿ ಅಂತ. 1 ನಿಮಿಷ ಬ್ರಷ್ ಮಾಡೋಣ, ಹಾಗೆ ಪೇಸ್ಟ್ನ ಬ್ರಷ್ ತುಂಬ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ, ಹೇಗೆ ಮಾಡ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತ. ಅದ್ರ ಜೊತೆಗೆ ನಾನು ಇಲ್ಲಿ ದುಪ್ಪಟ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎಲ್ಲ ಈಚೆ ಬಂದಾಗ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಈ ಥರ ಸರಿನಾ? ರೆಡಿನಾ? 1 2 3 ಸ್ಟಾರ್ಟ್. ರೆಡಿಯಾಗಿದೆ. ಹಾಗೆ ಇನ್ನೊಂದು ಹೇಳಬೇಕು, ನಾನು ಸ್ಪ್ಲಿಟ್ ಮಾಡೋದು ತೋರಿಸೋದಿಲ್ಲ. ನಾನು ರೆಡಿಯಾಗಿದೆ. ಹಾಗೆ ಇನ್ನೊಂದು ಹೇಳಬೇಕು, ನಾನು ಸ್ಪ್ಲಿಟ್ ಮಾಡೋದು ತೋರಿಸೋದಿಲ್ಲ. ಬೇರೆ ವಿಡಿಯೋಗಳಲ್ಲಿ ನೋಡಿದೆ, ನನಗೆ ಅಷ್ಟು ಚೆನ್ನಾಗಂತ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಈಗ ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಯ ಏನಿಲ್ಲ ನನಗೆ ಇದರಲ್ಲಿ, ಬಟ್ ನಾನು ಇಷ್ಟೊಂದು ಪೇಸ್ಟ್ ಯೂಸ್ ಮಾಡೋದೇ ಇಲ್ಲ. ಏನು ಗೊತ್ತಾ, ನೆಕ್ಸ್ಟು ಊಟ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಬ್ರಷ್ ಮಾಡಿರ್ತೀವಲ್ಲ, ಊಟ ಮಾಡುವಾಗ ಖಾರ ಖಾರ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅದೊಂದು ಭಯ ಅಷ್ಟೇ. ಅದು ಬಿಟ್ಟು ಯಾವುದು ಭಯ ಇಲ್ಲ ನನಗೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 9 ಗಂಟೆ ಆಗಿದೆ. ಒಂದು ನಿಮಿಷ ಆಗೈತೆ, 2ನೇ ನಿಮಿಷ.
ನೋಡಿ ನಾನು ಎಲ್ಲೂ ಎಡಿಟ್ ಮಾಡಿರೋದಿಲ್ಲ, ನಾನು ಬ್ರಷ್ ಮಾಡೋದು ಬೇಕಂದರೆ ಕಂಟಿನ್ಯೂಸ್ ಆಗಿರುತ್ತೆ, ನೀವು ನೋಡ್ಬೋದು. ಹಾಗೆ 3 ಮಿನಿಟ್ಸ್ ಇದೆ, ನಾನು ಕಂಟಿನ್ಯೂಸ್ ಆಗಿ ಬ್ರಷ್ ಮಾಡಿದ್ದೀನಿ. ನಾನು ನಾರ್ಮಲಾಗೆ 1 ನಿಮಿಷ 2 ನಿಮಿಷ ಅಂತ ಅನ್ಕೋತಿದ್ದೆ, ಇವತ್ತೇ 3 ಮಿನಿಟ್ಸ್ ಮಾಡಿದ್ದೀನಿ. ಅಂದರೆ ಸ್ಪ್ಲಿಟ್ ಮಾಡಿದರೆ ಒಬ್ರೊಬ್ರು 5 ಮಿನಿಟ್ಸ್ ಮಾಡ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ಯಾರೆಲ್ಲ 5 ನಿಮಿಷ ಬ್ರಷ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಚಾಲೆಂಜಲ್ಲಿ 2 ಟೈಮ್ಸ್ ಆಗುತ್ತೆ. ಅದ್ರ ಜೊತೆಗೆ ನಾನು ಎಷ್ಟೊತ್ತು ಉಜ್ಜುತ್ತೀನಿ ಹಲ್ಲು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅಲ್ಲ. ಈಗ ಮತ್ತೊಂದು ಸಲ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೊಂದು ಪೇಸ್ಟ್ ಯೂಸ್ ಮಾಡ್ತಿರೋದ್ರಿಂದ ಏನೂ ಆಗದಿದ್ರೆ ಸಾಕಷ್ಟೆ. ಪೂರ್ತಿ ಎಲ್ಲ ಇವತ್ತು ಹಲ್ಲು ಕ್ಲೀನ್ ಆಗಿಬಿಡುತ್ತೆ ನಮ್ಮದು. ಅದೇ ಊಟ ಮಾಡೋಕ್ಕಾಗುತ್ತೋ ನಾಷ್ಟ ಮಾಡೋಕ್ಕಾಗುತ್ತೋ ಇಲ್ವೋ ಅದಕ್ಕೆ ಭಯ ಆಗ್ತಾಯಿದೆ ಅಷ್ಟೇ. ನಾಶ ಊಟ ಎಲ್ಲ ಮಾಡ್ಬೋದು, ಬಟ್ ಖಾರ ಅಂತ ಅನಿಸುತ್ತೆ ಜಾಸ್ತಿ ನಾವು ಬ್ರಷ್ ಮಾಡಿದಾಗ. ನನಗೆ ಎದುರುಗಡೆ ಕ್ಲಾಕ್ ಇದೆ, ಅದು ನೋಡಿಕೊಂಡು ನಾನು ಅಲ್ಲಿ ಉಜ್ಜುತ್ತಾ ಇದ್ದೀನಿ. ಟೈಮಿಂಗ್ಸ್ ಗೊತ್ತಾಗುತ್ತೆ ನನಗೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಯಿತು. ಈಗ ಬ್ರಷ್ದು 2 ಟೈಮ್ ಬ್ರಷ್ ಮಾಡಿದ್ದು. ಅಪ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಈಗ ಅನ್ಸ್ಕೋತೀನಿ. ವೇಲ್ ತೊಗೊಂಡಿದ್ದು ವೇಸ್ಟ್ ಆಯಿತು. ಫಸ್ಟ್ ಟೈಮ್ ಎಲ್ಲೂ ನಾನು ಬಂದಿರಲಿಲ್ಲ, ಒರೆಸ್ಕೊಳ್ಳಿಲ್ಲ. 2ನೇ ಸಲನೂ ಕೂಡ ಸ್ವಲ್ಪ ಬರ್ತಿತ್ತು. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ 2 ನಿಮಿಷ ಅಥವಾ 2 ನಿಮಿಷ ಬ್ರಷ್ ಮಾಡಿದೆ ಸೆಕೆಂಡ್ ಟೈಮ್ ಕೂಡ. ಫಸ್ಟ್ ಟೈಮಲ್ಲಿ ನನಗೇನು ಅನ್ನಿಸ್ಲಿಲ್ಲ. ಸೆಕೆಂಡ್ ಟೈಮ್ ಮಾಡುವಾಗ ತುಂಬ ಉರಿತಿತ್ತು ಬಾಯಿ ಒಳಗಡೆ ಎಲ್ಲ ಪೇಸ್ಟು. ಆಮೇಲೆ ನನಗೆ ಜಾಸ್ತಿ ಇನ್ನು 3 ಮಿನಿಟ್ಸ್ ಟ್ರೈ ಮಾಡಿಬಿಡೋಣ ಅಂತ ಹೋದ್ನಲ್ಲ, ಆವಾಗ ನನಗೆ ಬಾಯಲ್ಲೆಲ್ಲ ತುಂಬಿಕೊಂಡಿತ್ತು. ಸ್ಪ್ಲಿಟ್ ಮಾಡಲಿಲ್ವಲ್ಲ, ವಾಮಿಟೇ ಬಂದಂಗೆ ಆಗೋಯ್ತು. ಆ ವಿಡಿಯೋ ಹಾಗೆ
ಎಡಿಟ್ ಮಾಡೋದಿಲ್ಲ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನಂಗೆ ತಡೆಯೋಕ್ಕೆ ಆಗಲಿಲ್ಲ. ಸರಿ ಆಯಿತು ಸಾಕು, ಈ ಚಾಲೆಂಜಲ್ಲಿ ನಾನು ಮಾಡೋಕ್ಕಾಗಿರೋದು ಮಾಡಿದ್ದೀನಿ, ನಾನೇ ಕೂಡ ಗೆದ್ದಿದ್ದೀನಿ. ಯಾಕೆಂದರೆ 6 ಮಿನಿಟ್ಸು ಯಾರು ಮಾಡ್ತಾರೆ ಬ್ರಷ್ಷು? ಗೊತ್ತಿಲ್ಲ, ಕೆಲವೊಬ್ರು ಮಾಡ್ಬೋದೇನೋ. ನಾನಂತೂ 5 ಮಿನಿಟ್ಸ್ ಎಲ್ಲ ಬ್ರಷ್ ಮಾಡ್ತಿರ್ಲಿಲ್ಲ. ನಾರ್ಮಲಾಗೆ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ, ಹೀಗೆ 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 ಎಲ್ಲ ಮಾಡಿ, ಹೀಗೆಲ್ಲ ಮಾಡಿ, ಒಳಗಡೆ ಎಲ್ಲ ಮಾಡಿ ಅಂತ ಹಲ್ಲುಜ್ಜುವಾಗ ಬ್ರಷಲ್ಲಿ. ನಾನು ಕೂಡ ಆ ಥರ ಮಾಡ್ತಿದ್ದೆ. ಬಟ್ ಇಷ್ಟು ಲಾಂಗ್ ಟೈಮು ನಾನೇನು ಬ್ರಷ್ ಮಾಡೋದಿಲ್ಲ. ನಾರ್ಮಲಾಗಿ ಎಲ್ಲರೂ ಹೇಗೆ ಬ್ರಷ್ ಮಾಡ್ತಾರೆ ಅಷ್ಟು ಮಾಡ್ತಿದ್ದೆ. ಈಗ ವೇಲ್ ಬೇಡ, ಎತ್ತಿಟ್ಬಿಡೋಣ. ಹಾಗೆ ಚಾಲೆಂಜ್ ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದೆ? ತುಂಬ ಚೆನ್ನಾಗಿ ಬರ್ತಾಯಿದೆ ಅಲ್ಲ? ನೀವೆಲ್ಲ ಇಷ್ಟಪಡ್ತಾ ಇದ್ದೀರಾ. ನನಗೆ 1.5K ಎಲ್ಲ ಬರ್ತಾಯಿದೆ ವ್ಯೂಸು. ಥ್ಯಾಂಕ್ಸ್ ಎಲ್ಲರಿಗೂ ನೋಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ನಾನು. ಈಗ ನಾಷ್ಟ ಮಾಡೋಕ್ಕಾಗುತ್ತೋ, ಊಟ ಮಾಡೋಕ್ಕಾಗುತ್ತೋ ಮಧ್ಯಾಹ್ನ ಗೊತ್ತಿಲ್ಲ. ಯಾಕಂದರೆ ಈಗಲೂ ಕೂಡ ನನಗೆ ಉರಿತಾ ಇದೆ ಬಾಯೆಲ್ಲ. ಆ ಘಾಟ್ಗೆ ನನಗೆ ಕಣ್ಣಲ್ಲೂ ಕೂಡ ನೀರು ಬರ್ತಿತ್ತು, ಆಗಲಿಲ್ಲ ತಡೆಯೋಕ್ಕೆ. ಆವಾಗ ನಾನು ಸ್ಪ್ಲಿಟ್ ಮಾಡಿದೆ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರು ರಿಕ್ವೆಸ್ಟ್ ಕಳಿಸಿದ್ರು ಅವ್ರಿಗೆ ಈಗ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಖುಷಿ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋನ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. Until then, bye. Keep smiling. Thank you for watching all. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಚಾಲೆಂಜ್ ಜೊತೆ ಸಿಗೋಣ. ಓಕೆನಾ?